ಆಲ್ರೆಡಿ ನೀವೇನು ಮಾಡಿದ್ದೀರಿ ಅಂತಂದರೆ SSLCಗೆ ಸಂಬಂಧಪಟ್ಟಂತೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಕ್ವಶನ್ ಪೇಪರ್ಸ್ಗಳನ್ನು ನೋಡಿದ್ದೀರಿ, ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು. ಎಲ್ಲ ವಿಷಯಗಳಲ್ಲೇನೂ ಕೂಡ ನಾವೇನು ಮಾಡ್ತಾ ಇದ್ದೀವಿ, ಈ ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ಆಮೇಲೆ ಪಾಸಿಂಗ್ ಪ್ಯಾಕೇಜ್ಗಳನ್ನು, ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ಅಪ್ಲೋಡ್ ಮಾಡ್ತಾನೆ ಇದ್ದೀವಿ. ಹಿಂದಿನ ವಿಡಿಯೋ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಪಾಸಿಂಗ್ ಸ್ಕೋರಿಂಗ್ ಪ್ಯಾಕೇಜ್ 2023 ಅನ್ನೋ ಲಿಂಕನ್ನು ಒತ್ತಿದರೆ ಸಾಕು, ನೀವು ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ, ಹಿಂದಿಯಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನೋಡೋಣ. ಹೋಪ್ ಇಲ್ಲಿಂದ ಕ್ವಶನ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಇದ್ದಾವೆ, ನಿಮ್ಮ ಎಕ್ಸಾಮ್ಗೂ ಬರಲೂಬಹುದು. ಪ್ರಶ್ನೆ ಒಂದಿದೆ, ಬಹು ಆಯ್ಕೆ ವ್ಯಾಕರಣದಲ್ಲಿ ಆಧಾರ ಶಬ್ದಕ ವಿಲೋಮ ಶಬ್ದ ಹೇ ಅಂತ ಕೇಳಿದ್ದಾರೆ. ಸೊ ಆಧಾರ ಏನಾಗ್ತದಪ್ಪ ಅಂದ್ರೆ ನಿರಾಧಾರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಪ್ರಶ್ನೆ 2, ನಿಮ್ನಲಿಖಿತ ಮೇಸೆ ಸ್ತ್ರೀಲಿಂಗ ಶಬ್ದ ಹೇ ಅಂತ ಕೇಳಿದ್ದಾರೆ. ಮೋರ್, ಲೇಖಕ್, ನಾಯಕ್, ಶೇರ್ಣಿ. ಸೊ ಆಪ್ಷನ್ ಡಿ ಶೇರ್ಣಿ ಅಂತಕ್ಕಂಥದ್ದು ಏನದ ಸರಿಯಾದ ಉತ್ತರ ಅದ. ನಿಮ್ನ ಮೇಸೆ ಏಕವಚನ ಶಬ್ದ ಹೇ ಅಂತ ಕೇಳಿದ್ದಾರೆ. ರೇಖಾಯೇ, ಪುಸ್ತಕೆ, ರಾಸ್ತಾ, ಆಂಖೆ ಅದ. ಸಿ ರಾಸ್ತಾ ಅಂತಕ್ಕಂಥದ್ದು ಏನಾಗದ, ಅದು ಏಕವಚನ ಶಬ್ದ ಆಗದ. ಪ್ರಶ್ನೆ 4, ಸೀಖ್ನಾ ಶಬ್ದಕ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಹೇ. ಅದು ದೊಡ್ಡ ಸಿ ಅದ, ಸೀಖ್ನಾ ಅದ. ಸೊ ಆಯ್ಕೆ ಬಿ ಸಿಖಾನಾ ಅಂತಕ್ಕಂಥದ್ದು ಏನಾಗ್ತದೆ ಸರಿಯಾದ ಉತ್ತರ ಆಗ್ತದೆ. ಪ್ರಶ್ನೆ 5, ಪುಸ್ತಕಾಲಯ ಶಬ್ದ ಮೇ ಸಂಧಿ ಹೇ ಅಂತ ಕೇಳಿದ್ದಾರೆ. ಸೊ ಪುಸ್ತಕಾಲಯ ಅಂತಕ್ಕಂಥ ಶಬ್ದದಲ್ಲಿ ಯಾವ ಸಂಧಿ ಅದ, ಅದು ದೀರ್ಘ ಸಂಧಿ ಅದ. ಪಂಚವಟಿ ಶಬ್ದ ಮೇ ಸಮಾಸ್ಯ ಅಂತ ಕೇಳಿದ್ದಾರೆ. ಸೊ ಪಂಚವಟಿ ಪಹಲಾ ಪದ ಸಂಖ್ಯಾವಾಚಕದ, ಅದು ದ್ವಿಗು ಸಮಾಸ ಅದ. ಇಂಟರ್ನೆಟ್ ಸಚ್ಮುಚ್ ಏಕ್ ವರದಾನ್ ಹೇ, ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿಹ್ನೆ ಹೇ ಅಂತ ಕೇಳಿದ್ದಾರೆ. ಸೊ ಈ ಚಿಹ್ನೆ ಯಾವುದು ಅಂತ ಕೇಳಿದ್ದಾರೆ. ಸೊ ಅದು ಇರ್ತಕ್ಕಂಥದ್ದು ಪೂರ್ಣ ವಿರಾಮ ಚಿಹ್ನೆ. ಸೊ ಆಪ್ಷನ್ ಸಿ ಪೂರ್ಣ ವಿರಾಮ ಅಂತಕ್ಕಂಥದ್ದು ರೈಟ್ ಆನ್ಸರ್. ಕರ್ನಾಟಕ ಡ್ಯಾಶ್ ಕನ್ನಡ ಭಾಷಾ ಬೋಲಿ ಜಾತಿ ಹೇ ಅಂತ ಇದೆ. ಸೊ ಕರ್ನಾಟಕ ಮೇ ಕನ್ನಡ ಭಾಷಾ ಬೋಲಿ ಜಾತಿ ಹೇ ಮೇ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ. ಇನ್ನು ಅನುರೂಪದಲ್ಲಿ ನೋಡೋಣ ವಿದ್ಯಾರ್ಥಿಗಳೇ. ಸೊ ತಮಗೆ ಗೊತ್ತಿದೆ ಜಲಾಲುದ್ದೀನ್, ಜೀಜಾ, ಶಂಸುದ್ದೀನ್ ಏನಾಗ್ತದೆ ಅಂತಕ್ಕಂಥದ್ದು. ಬೆಂಗಳೂರು ಸಿಲಿಕಾನ್ ಸಿಟಿ, ಕರ್ನಾಟಕಕ್ಕೆ ಏನಂತ ಕರೀತಾರೆ, ಚಂದನ್ ಕಾ ಆಗಾರ್. ತುಳಸಿದಾಸ ರಾಮಭಕ್ತಿ ಶಾಖಾ, ಸೂರದಾಸ ಕೃಷ್ಣ ಭಕ್ತಿ ಶಾಖಾ. ಪಹಲಾ ದಿನ ಚಪ್ಪಲೆ ಗಾಯಬ್ ಥಿ, ದೂಸರಾ ದಿನ ಏನು ಅನ್ನೋದನ್ನು ತಾವುಗಳು ಕಮೆಂಟಲ್ಲಿ ತಿಳಿಸಿ. ಇನ್ನು ಏಕ ವಾಕ್ಯ ಮೇ ಉತ್ತರ ಲಿಖನಾ ಹೇ, ಒಂದು ವಾಕ್ಯದಲ್ಲಿ ತಾವೇನು ಮಾಡಬೇಕು, ಉತ್ತರಗಳನ್ನು ಬರೀಬೇಕು. ಪ್ರಶ್ನೆ 13 ಇತ್ತು, पंडित राजकिशोर कहाँ रहते थे. 14, स्वागत समिति के मंत्री किसको डांटने लगे. 15 इತ್ತು, समय किसका दिया हुआ अनुपम धन है. 14ನೇ ಪ್ರಶ್ನೆ, ತುಳಸಿದಾಸ್ का बचपन का नाम क्या था. ಇನ್ನು 2 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಒಟ್ಟು 8 ಪ್ರಶ್ನೆಗಳಿರ್ತಾವೆ, 16 ಅಂಕಗಳು 2 ಅಂಕದ ಪ್ರಶ್ನೆಗಳೇ ಆಗಿದಾವೆ. 17ನೇ ಪ್ರಶ್ನೆ ಇತ್ತು, छलनी से क्या क्या कर सकते हैं. 18ನೇ ಪ್ರಶ್ನೆ, आशी अम्मा जी अब्दुल कलाम को खाने में क्या क्या देती थी. 19, आजकल शिक्षित समाज में किसके बारे में विचार किया जाता है. 20ನೇ ಪ್ರಶ್ನೆ, हाथी ने दोस्तों को क्या उत्तर दिया. 21, समय का सदुपयोग कैसे करना चाहिए. 22, बालकृष्ण अपनी माता से क्या क्या शिकायतें करता है. 23, शनि का निर्माण किस प्रकार हुआ है. अथवा शनि को सौरमंडल का सबसे सुंदर ग्रह क्यों कहा जाता है ಅಂತ ಕೇಳಿದ್ದಾರೆ. 24ನೇ ಪ್ರಶ್ನೆ ಇತ್ತು, सत्य क्या होता है, उसका रूप कैसे होता है. ಅಥವಾ ಅಕುಲ್ ನೆ ಮೀನಾ ಮೇಡಮ್ ಸೆ ಕ್ಯಾ ಕಹಾ ಅಂತಕ್ಕಂಥ ಪ್ರಶ್ನೆಗಳು ಗದ್ಯ, ಪದ್ಯ ಮತ್ತು ಪೂರಕ ವಾಚನದಿಂದ ಇತ್ತು. ಈ ಪ್ರಶ್ನೆಗಳಿಗೆ ತಾವೇನು ಮಾಡಬೇಕಾಗಿತ್ತು, 2 ರಿಂದ 3 ವಾಕ್ಯಗಳಲ್ಲಿ ಬರೆದ್ರೆ ಖಂಡಿತವಾಗಿ ನಿಮ್ಗೆ ಏನು ಮಾಡ್ತಾರೆ, 2 ಅಂಕಗಳನ್ನು ಕೊಡ್ತಾರೆ. ಮುಖ್ಯ ಪ್ರಶ್ನೆ 5ರಲ್ಲಿ 3-4 ವಾಕ್ಯೋं में उत्तर लिखिए, 3-4 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಸೊ ಟೋಟಲಿ 27 ಮಾರ್ಕ್ಸ್ಗಳು ಇದ್ದಾವೆ, ಒಂದೊಂದಕ್ಕೆ 3 ಮಾರ್ಕ್ಸ್. 25ನೇ ಪ್ರಶ್ನೆ, गिल्लू के अंतिम दिनों का वर्णन कीजिए. 26, रोबोनिल और रोबोदित की मुलाकात का वर्णन कीजिए. 27ನೇ ಪ್ರಶ್ನೆ, बचेंद्री ने पहाड़ पर चढ़ने की तैयारी किस प्रकार की. 28, कर्नाटक के प्राकृतिक सौंदर्य का वर्णन कीजिए. 29, कलेक्टर साहब ने बच्चों की बड़ाई में क्या कहा. 30, मातृभूमि का स्वरूप कैसे सुशोभित है. 31, दिनकर जी के अनुसार मानव का सही परिचय क्या है. 32ನೇ ಪ್ರಶ್ನೆ, दोहे का भावार्थ अपने शब्दों में लिखिए ಅಂತ ಕೇಳಿದ್ದಾರೆ.
ಸೊ ದಯಾ ಧರ್ಮ ಕಾ ಮೂಲ ಹೇ ಪಾಪ ಮೂಲ ಅಭಿಮಾನ, ತುಳಸಿ ದಯಾನ ಛಾಡಿಯೇ ಜಬಲಗ ಘಟಮೆ ಪ್ರಾಣ ಅಂತಕ್ಕಂಥ ಈ ದೋಹಾದ ಭಾವಾರ್ಥಗಳನ್ನು ನಿಮ್ಮ ಶಬ್ದಗಳಲ್ಲಿ ಬರಿಬೇಕು. ಇನ್ನು गद्यांश का अनुवाद कन्नड़ या अंग्रेजी में कीजिए ಅಂತ ಕೇಳಿದ್ದಾರೆ. बृहस्पति सौरमंडल का सबसे बड़ा ग्रह है, शनि सौरमंडल का दूसरा बड़ा ग्रह है, ಶನಿ ಸೂರ್ಯ का पुत्र है ಅಂತಕ್ಕಂಥ ಈ 3 ವಾಕ್ಯಗಳ ಅನುವಾದವನ್ನು ನೀವು ಕನ್ನಡದಲ್ಲಾದರೂ ಮಾಡಬೇಕು ಅಥವಾ ಇಂಗ್ಲೀಷ್ನಲ್ಲಾದರೂ ಮಾಡಬೇಕು. ಸರಿಯಾದ ಪ್ರತಿಯೊಂದು ಅನುವಾದದ ಸಾಲಕ್ಕೆ ಒಂದೊಂದು ಅಂಕಗಳನ್ನು ಕೊಡ್ತಾರೆ. ಒಟ್ಟು 3 ಅಂಕಗಳು ಅನುವಾದಕ್ಕೆ ಇದಾವೆ. ಇನ್ನು 5 ವಾಕ್ಯ में उत्तर लिखे ಇದೆ. 5 ವಾಕ್ಯಗಳಲ್ಲಿ ಸೊ ಒಂದೊಂದಕ್ಕೆ 4 ಅಂಕ, ಒಟ್ಟು 2 ಪ್ರಶ್ನೆಗಳು ಬರ್ತಾವೆ, 8 ಅಂಕ ಅದ. 34ನೇ ಪ್ರಶ್ನೆ, सोशल नेटवर्किंग एक क्रांतिकारी खोज है कैसे ಅಥವಾ ಇಂಟರ್ನೆಟ್ से कौन कौन सी हानियां हो सकती है ಅಂತ ಕೇಳಿದ್ದಾರೆ. ಮುಂದಿನ ಪ್ರಶ್ನೆ ಇತ್ತು, ಕವಿತಾಂಶ ಪೂರ್ಣ ಕೀಜಿಯೇ. ಅಸಫಲತಾದಿಂದ ಹಿಡಿದು ಭಾಗವತುವರೆಗೆ ಏನು ಮಾಡಬೇಕಾಗಿತ್ತು? 4 ಸಾಲುಗಳನ್ನು ಬರಿಬೇಕಾಗಿತ್ತು. ಮುಂದೆ ಇರ್ತಕ್ಕಂಥದ್ದು ಈ ಗದ್ಯಾಂಶವನ್ನು ತಾವೇನು ಮಾಡಬೇಕು? ಓದಬೇಕು. ಓದಿ ಕೆಳಗಡೆ ಇರ್ತಕ್ಕಂಥ 4 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದ್ರೆ ಖಂಡಿತವಾಗಿ ಒಂದೊಂದಕ್ಕೆ ಒಂದೊಂದು ಅಂಕ ಕೊಡ್ತಾರೆ. भालू से भरा मैदान कहाँ मिलता है? रेगिस्तान में कौन से पेड़ पाए जाते हैं? वहाँ के मुख्य पशु कौन से हैं? सवारी के लिए किसका उपयोग होता है ಅಂತಕ್ಕಂಥದ್ದು ಪ್ರಶ್ನೆಗಳು ಇತ್ತು. 12-15 ವಾಕ್ಯೋं में किसी एक विषय पर निबंध लिखिए. ಇಂಟರ್ನೆಟ್ ಕೇಳಿದಾರೆ, ಅದರಲ್ಲಿ ಭೂಮಿಕಾ, ಉಪಯೋಗ, ಹಾನಿ, ಉಪಸಂಹಾರ ಬರಿಬೇಕು. ಬೇರೋಜ್ಗಾರಿಯಲ್ಲಿ ವಿಷಯ ಪ್ರವೇಶ, ಪರಿಣಾಮ, ನಿವಾರಣೆ ಉಪಾಯ, ಉಪಸಂಹಾರ ಬರಿಬೇಕು. ಸಮಯ का ಸದುಪಯೋಗದಲ್ಲಿ ವಿಷಯ ಪ್ರವೇಶ, ಮಹತ್ವ, ಅವಶ್ಯಕತಾ, ಉಪಸಂಹಾರ ಬರಿಬೇಕು. ನೆಕ್ಸ್ಟ್ ಪತ್ರಲೇಖನದಲ್ಲಿ ಯಾವುದಾದರೂ ಒಂದು ಪತ್ರಕ್ಕೆ 5 ಅಂಕಗಳನ್ನು ಕೊಟ್ಟಿದ್ದಾರೆ. किसी कारण देते हुए प्रधानाध्यापक के नाम एक छुट्टी पत्र लिखिए. अपनी पढ़ाई की प्रगति के बारे में बताते हुए पिताजी के नाम एक पत्र लिखिए ಅಂತ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಇಷ್ಟು ಒಂದು ಕ್ವಶನ್ ಪೇಪರ್ಗಳನ್ನು ನಾವೇನು ಮಾಡಿದ್ದೀವಿ, ನಿಮಗೆ SSLC ಪೂರ್ವ ಸಿದ್ಧತೆಗೋ ಅಥವಾ ನಿಮ್ಮ ಸರಣಿ ಪರೀಕ್ಷೆಗೆ ಯೂಸ್ ಆಗಲಿ ಅಂತ ಹಾಕಿದ್ದೀವಿ. ಕ್ವಶನ್ಸ್ ಇಲ್ಲಿಂದ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್. ಸೊ ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ಗಳನ್ನು ಮಾಡೋದನ್ನು ಮರಿಬಾರ್ದು.